ಎಂಪೈರ್ ಡ್ರೆಸ್ಗಳು ಯಾವತ್ತಿದ್ದರೂ ಸ್ಟೈಲ್ನಿಂದ ಹೊರಹೋಗುವುದಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡುವುದಾದರೆ ಎಲ್ಲ ಫ್ಯಾಷನ್ ಬ್ಲಾಗರ್ನ ಅಕೌಂಟ್ನಲ್ಲೂ ಎಂಪೈರ್ ಡ್ರೆಸ್ ಹಲವು ಬಾರಿ ನೋಡಬಹುದು. ಸಂಜೆಯ ಡಿನ್ನರ್ಗೆ, ಬ್ರಂಚಿಗೆ ಹಾಗೂ ಒಂದು ಆರಾಮದಾಯಕ ರಜೆಗೆ ಇದು ಹೇಳಿ ಮಾಡಿಸಿದ್ದು. ನಮ್ಮ ಹಂತ ಹಂತದ ಟ್ಯುಟೋರಿಯಲ್ ಅನ್ನು ಅನುಸರಿಸಿ ಮತ್ತು ಸ್ಟೈಲಿಶ್ ಎಂಪೈರ್ ಡ್ರೆಸ್ ಅನ್ನು ಆನಂದಿಸಿ. ಈ ಟ್ಯುಟೋರಿಯಲ್ನಲ್ಲಿ ನಾವು ಬಟ್ಟೆಯನ್ನು ಟೆಂಪ್ಲೇಟ್ನಂತೆ ಹೇಗೆ ಕಟ್ ಮಾಡುವುದೆಂದು ಕಲಿಯುತ್ತೇವೆ. ನಾವು ಮೇಲ್ಭಾಗದ ಟೋರ್ಸೋ ಪೀಸ್ ಅನ್ನು ತಯಾರಿಸಿ ಮುಂಭಾಗ ಮತ್ತು ಹಿಂಭಾಗವನ್ನು ಒಟ್ಟಿಗೆ ಸೇರಿಸುವುದು, ನೆಕ್ ಲೈನ್ ಅನ್ನು ಮುಗಿಸುವುದು, ಸ್ಲೀವ್ಸ್ ಅನ್ನು ಸೇರಿಸುವುದು, ಸ್ಕರ್ಟ್ ಭಾಗವನ್ನು ತಯಾರು ಮಾಡುವುದು, ಸೈಡ್ ಸೀಮ್ ಅನ್ನು ಹೊಲೆಯುವುದು, ಜಿಪ್ಪರ್ ಅನ್ನು ಸೇರಿಸುವುದು ಮತ್ತು ಲೇಸ್ ಅನ್ನು ಸ್ಲೀವ್ಸ್ಗೆ ಮತ್ತು ಬಾಟಮಿಗೆ ಸೇರಿಸುವುದು. ನಿಮಗೆ ಬೇಕಾಗಿರುವುದು 60 ಇಂಚು ಅಗಲವಾದ 3 ಮೀಟರ್ ಬಟ್ಟೆ. ಎಂಪೈರ್ ಡ್ರೆಸ್ ಟೆಂಪ್ಲೇಟ್ ಅನ್ನು ನೀವು ನಮ್ಮ ವೆಬ್ಸೈಟ್ ಆದ www.ushasiv.com ನಿಂದ ಡೌನ್ಲೋಡ್ ಮಾಡಿಕೊಳ್ಳಿ. ಚಾಕ್, ಕತ್ತರಿ, ಬೀಡೆಡ್ ಪಿನ್, ಸ್ಕೇಲ್, ಮೆಜರಿಂಗ್ ಟೇಪ್, ಮ್ಯಾಚಿಂಗ್ ದಾರ, 8 ಇಂಚಿನ ಕನ್ಸೀಲ್ಡ್ ಜಿಪ್ಪರ್, ಉಷಾ ಜನೋಮಿ ಜಿಪ್ಪರ್ ಫೂಟ್, ಉಷಾ ಜನೋಮಿ ಗ್ಯಾದರಿಂಗ್ ಫೂಟ್, ಉಷಾ ಜನೋಮಿ ಪೈಪಿಂಗ್ ಫೂಟ್, ನಿಮಗಿಷ್ಟವಾದ 5 ಮೀಟರ್ಗಳ ಲೇಸ್. ಹಂತ 1, ಟೆಂಪ್ಲೇಟ್ ಅನ್ನು ಮಾರ್ಕ್ ಮಾಡಿ ಬಟ್ಟೆಯನ್ನು ಕಟ್ ಮಾಡುವುದು. ಬಟ್ಟೆಯನ್ನು ಪೂರ್ತಿಯಾಗಿ ತೆರೆಯಿರಿ. ಅದನ್ನು ಉದ್ದವಾಗಿ ಕೆಳಗಿನಿಂದ ಮತ್ತು ಮೇಲಿನಿಂದ ಟ್ಯುಟೋರಿಯಲ್ ಅಲ್ಲಿ ತೋರಿಸಿರುವಂತೆ ಮಡಿಚಿ. ಇದು ಬಟ್ಟೆಯ ತಪ್ಪಾದ ಭಾಗ ಮತ್ತು ಇದು ಬಟ್ಟೆಯ ಸರಿಯಾದ ಭಾಗ. ಮುಂಭಾಗದ ಟೆಂಪ್ಲೇಟ್ ಅನ್ನು ಬಟ್ಟೆಯ ಕೆಳಭಾಗದ ಅರ್ಧದ ಮೇಲೆ ಇಲ್ಲಿ ತೋರಿಸಿರುವಂತೆ ಇಡಿ. ಟೆಂಪ್ಲೇಟ್ ಅನ್ನು ಬಟ್ಟೆಗೆ ಪಿನ್ ಮಾಡಿ. ಪಿನ್ ಬಟ್ಟೆಯ ಎಲ್ಲಾ ಪದರಕ್ಕೂ ಹೋಗಿದೆಯೇ ಎಂದು ನೋಡಿಕೊಳ್ಳಿ. ನೀವು ನೋಡಬಹುದು, ಮುಂಭಾಗದ ಟೆಂಪ್ಲೇಟ್ ಬಟ್ಟೆಯ ಮಡಿಚಿರುವ ಭಾಗದ ಮೇಲೆ ಇಡಲಾಗಿದೆ. ಈಗ ಚಾಕಿನ ಸಹಾಯದಿಂದ ಪೂರ್ತಿ ಟೆಂಪ್ಲೇಟ್ ಅನ್ನು ಟ್ರೇಸ್ ಮಾಡಿ. ಕರ್ವ್ಸ್ಗಳಲ್ಲಿ ಕೆಲಸ ಮಾಡುವಾಗ ಜಾಗೃತೆಯಿಂದಿರಿ. ಇದಕ್ಕೆ ಸ್ಥಿರವಾದ ಕೈಯಿನ ಅಗತ್ಯವಿರುತ್ತದೆ. ಪೂರ್ತಿ ಟೆಂಪ್ಲೇಟ್ನ ಟ್ರೇಸಿಂಗ್ ಮುಗಿಸಿದ ಮೇಲೆ ಅದನ್ನು ಅನ್ಪಿನ್ ಮಾಡಿ. ಟೆಂಪ್ಲೇಟ್ ಅನ್ನು ಪಕ್ಕಕ್ಕಿಟ್ಟು ಆನಂತರ ಬಟ್ಟೆಗೆ ಮತ್ತು ಎಲ್ಲಾ ಪದರಗಳು ಕಟ್ ಮಾಡುವಾಗ ಹಿಡಿದುಕೊಳ್ಳಲು ಪಿನ್ ಮಾಡಿ. ಹುಷಾರಾಗಿ ಟ್ರೇಸ್ ಮಾಡಿರುವ ಗೆರೆಗಳ ಮೇಲೆ ಕಟ್ ಮಾಡಿ. ಮತ್ತೆ ನಿಧಾನವಾಗಿ ಕರ್ವ್ಗಳಲ್ಲಿ ಕತ್ತರಿಸಿ. ಇದು ಪರಿಪೂರ್ಣವಾದ ಮುಂಭಾಗದ ಪೀಸ್ ಪಡೆಯಲು ಅವಶ್ಯಕ. ಮುಂಭಾಗದ ಪೀಸ್ ಅನ್ನು ತೆಗೆದುಕೊಂಡು ಪಕ್ಕಕ್ಕಿಡಿ. ಈಗ ಹಿಂಭಾಗದ ಟೆಂಪ್ಲೇಟ್ ಅನ್ನು ಬಟ್ಟೆಯ ಮೇಲ್ಭಾಗದ ಮಡಿಚಿರುವ ಭಾಗದ ಮೇಲೆ ತೋರಿಸಿರುವಂತೆ ಮಡಿಚಿರುವ ಭಾಗದ ಮೇಲೆ ಇಡಬೇಕು. ಮುಂಭಾಗದ ಟೆಂಪ್ಲೇಟಿಗೆ ಮಾಡಿದ ವಿಧಾನವನ್ನೇ ಅನುಸರಿಸಿ. ಪಿನ್, ಟ್ರೇಸ್ ಮತ್ತು ಕಟ್ ಮಾಡಿ. ಹಿಂಭಾಗದ ಪೀಸ್ ಅನ್ನು ಪಕ್ಕಕ್ಕಿಡಿ. ಈಗ ನಾವು ಸ್ಕರ್ಟ್ ಅನ್ನು ಕಟ್ ಮಾಡೋಣ. ಬಟ್ಟೆಯನ್ನು ತೆರೆಯಿರಿ ಮತ್ತು ಇಲ್ಲಿ ತೋರಿಸಿರುವಂತೆ ಮತ್ತೆ ಅರ್ಧಕ್ಕೆ ಮಡಿಚಿ. ನಮ್ಮ ಹತ್ತಿರ ಇನ್ನು ಬಲಭಾಗವನ್ನು ನೋಡುವಂತಿದೆ. ರೂಲರ್ ಅನ್ನು ತೆಗೆದುಕೊಂಡು ಬಟ್ಟೆಯ ಅಗಲಕ್ಕೆ ಅಡ್ಡವಾಗಿ ನೇರಗೆರೆಯನ್ನು ಹಾಕಿ. ನೇರಗೆರೆಯಿಂದ 28 ಇಂಚು ಅಳತೆ ಮಾಡಿ ಮಾರ್ಕ್ ಮಾಡಿ. 28 ಇಂಚನ್ನು ನಿಯಮಿತವಾದ ಅಂತರದಲ್ಲಿ ಮಾರ್ಕ್ ಮಾಡುತ್ತಾ ಹೋಗಿ. ಇದು ನಮಗೆ ನೇರಗೆರೆ ಹಾಕಲು ಸಹಾಯವಾಗುತ್ತೆ. ಈಗ ರೂಲರ್ನಿಂದ ನೇರಗೆರೆಗಳನ್ನು ಮಾರ್ಕ್ ಮಾಡಿ. ಲೈನ್ಗಳ ಮೇಲೆ ಕಟ್ ಮಾಡಿ. ಕಟ್ ಮಾಡುವಾಗ ನೀವು ಬಟ್ಟೆಯ 2 ಭಾಗವನ್ನು ಕಟ್ ಮಾಡುವಂತೆ ನೋಡಿಕೊಳ್ಳಿ. ನಮಗೆ ಸ್ಕರ್ಟ್ಗಾಗಿ 2 ಪೀಸ್ ಬಟ್ಟೆಗಳು ಬೇಕಾಗುತ್ತದೆ. ಇನ್ನೊಂದು ಪೀಸ್ ಅನ್ನು ಇದೇ ರೀತಿ ಕಟ್ ಮಾಡಿ. ನಂತರ ಬರುವುದು ಸ್ಲೀವ್ಸ್. ಮಿಕ್ಕಿರುವ ಬಟ್ಟೆಯನ್ನು ತೆಗೆದುಕೊಂಡು ಅದರ ಮೇಲೆ ಸ್ಲೀವ್ ಟೆಂಪ್ಲೇಟ್ ಅನ್ನು ಇಡಿ. ಟೆಂಪ್ಲೇಟ್ ಅನ್ನು ಒಟ್ಟಿಗೆ ಪಿನ್ ಮಾಡಿ. ಬಟ್ಟೆಯ 2 ಪದರಕ್ಕೂ ಪಿನ್ ಹೋಗಿದೆಯೇ ಎಂದು ನೋಡಿಕೊಳ್ಳಿ. ಈಗ ಟೆಂಪ್ಲೇಟ್ನ ಔಟ್ಲೈನ್ ಅನ್ನು ಬಟ್ಟೆಯ ಮೇಲೆ ಚಾಕ್ನಿಂದ ಟ್ರೇಸ್ ಮಾಡಿ. ಟೆಂಪ್ಲೇಟ್ ಅನ್ನು ಅನ್ಪಿನ್ ಮಾಡಿ. ಟೆಂಪ್ಲೇಟ್ ಅನ್ನು ಪಕ್ಕಕ್ಕಿಡಿ. ಬೇಕಾದರೆ ನೀವು ಮತ್ತೆ ಬಟ್ಟೆಯನ್ನು ಕಟ್ ಮಾಡುವಾಗ ಭದ್ರಗೊಳಿಸಲು ಪಿನ್ ಹಾಕಿಕೊಳ್ಳಬಹುದು. ಮಾರ್ಕ್ ಮಾಡಿರುವ ಗೆರೆ ಮೇಲೆ ಕಟ್ ಮಾಡಿ. ಈ ಕಟಿಂಗ್ ತುಂಬಾ ಮುಖ್ಯವಾದದ್ದು. ಇದರಲ್ಲೇ ನಿಮ್ಮ ಡಿಸೈನ್ ಅಡಗಿದೆ. ನಮಗೀಗ ನೆಕ್ಲೈನಿಗೆ ಒಂದು ಬಾಯ್ ಸ್ಟ್ರಿಪ್ ಬೇಕಾಗುತ್ತದೆ. ಮಿಕ್ಕಿರುವ ಬಟ್ಟೆಯನ್ನು ತೆಗೆದುಕೊಳ್ಳಿ. ಸ್ಕೇಲ್ ಅನ್ನು 45 ಡಿಗ್ರಿಯಲ್ಲಿ ಇಟ್ಟುಕೊಂಡು
ಈ ರೀತಿ ನೇರವಾದ ಗೆರೆಯನ್ನು ಚಾಕ್ನಿಂದ ಹಾಕಿ. ಈಗ ಹಾಕಿರುವ ಗೆರೆಯಿಂದ 1.5 ಇಂಚ್ ಪಾಯಿಂಟ್ ಅನ್ನು ಮಾರ್ಕ್ ಮಾಡಿ. ಬಟ್ಟೆಯ ಮೇಲೆ 1.5 ಇಂಚು ಬೇರೆ ಬೇರೆ ಕಡೆ ಪಾಯಿಂಟ್ ಮಾರ್ಕ್ ಮಾಡಿ. ಇವು ನಮಗೆ ನೇರವಾದ ಗೆರೆ ಹಾಕಲು ಸಹಾಯವಾಗುತ್ತದೆ. ಇದಾದ ಮೇಲೆ ಸ್ಕೇಲ್ ಅನ್ನು ತೆಗೆದುಕೊಂಡು ಮಾರ್ಕ್ ಮಾಡಿರುವ ಪಾಯಿಂಟ್ಗಳನ್ನು ಬಳಸಿ ಗೆರೆ ಹಾಕಿ. ಸ್ಟ್ರಿಪ್ ಅನ್ನು ಕತ್ತರಿಯಿಂದ ಕತ್ತರಿಸಿ. ನಮಗೆ ಒಂದೇ ಸ್ಟ್ರಿಪ್ ಬೇಕಾಗಿರುವುದು, ಆದ್ದರಿಂದ ನಾವು ಬಟ್ಟೆಯ ಮೇಲ್ಭಾಗವನ್ನು ಮಾತ್ರ ಕಟ್ ಮಾಡುತ್ತೇವೆ. ಹಂತ 2, ಮೇಲ್ಭಾಗದ ಟೋರ್ಸೋ ಪೀಸನ್ನು ತಯಾರಿಸುವುದು. ನಮಗೆ ಮುಂಭಾಗ ಮತ್ತು ಹಿಂಭಾಗದ ಮೇಲೆ ಡಾಟ್ಗಳು ಬೇಕಾಗುತ್ತದೆ. ಮುಂಭಾಗದ ಪೀಸನ್ನು ತಂದು ಅದನ್ನು ತೆರೆಯಿರಿ. ಮುಂಭಾಗದ ಟೆಂಪ್ಲೇಟ್ನಲ್ಲಿ ಇಲ್ಲಿ ತೋರಿಸಿರುವಂತೆ ಮುಂಭಾಗದ ಬಲಗಡೆ ಇಡಬೇಕು. ನೀವು ನೋಡಬಹುದು, ಟೆಂಪ್ಲೇಟ್ನಲ್ಲಿ 2 ನಾಚಸ್ ಬಾಟಮ್ನಲ್ಲಿ ಮತ್ತು 1 ಪಾಯಿಂಟ್ ನಾಚಸ್ ಮೇಲೆ ಇದೆ. ಎಲ್ಲ 3 ಪಾಯಿಂಟ್ ಅನ್ನು ಮಾರ್ಕ್ ಮಾಡಿ. ಈಗ ಟೆಂಪ್ಲೇಟ್ ಅನ್ನು ತಿರುಗಿಸಿ ಅದನ್ನು ಎಡಭಾಗದಲ್ಲಿಟ್ಟು ಮತ್ತೆ ಈ 3 ಪಾಯಿಂಟ್ ಅನ್ನು ಮಾರ್ಕ್ ಮಾಡಿ. ಟೆಂಪ್ಲೇಟ್ ಅನ್ನು ತೆಗೆಯಿರಿ. ಮಧ್ಯಭಾಗದಲ್ಲಿರುವ 2 ನಾಚಸ್ ಅನ್ನು ಸ್ಕೇಲಿನ ಸಹಾಯದಿಂದ ಸೇರಿಸಿ ಚಾಕ್ನಿಂದ ಮಾರ್ಕ್ ಮಾಡಿ. ಇನ್ನೊಂದು ಕಡೆನೂ ಈ ಪಾಯಿಂಟ್ಗಳನ್ನು ಸೇರಿಸಿ. ಈ ಮಾರ್ಕಿಂಗ್ಗಳು ನಮಗೆ ಡಾಟ್ ಮಾಡಲು ಸಹಾಯವಾಗುತ್ತದೆ. ಇದು ಹೇಗೆ ಕೆಲವೇ ನಿಮಿಷದಲ್ಲಿ ಕೆಲಸ ಮಾಡುವುದೆಂದು ನೋಡೋಣ. ಈಗ ಇದೇ ವಿಧಾನವನ್ನು ಹಿಂಭಾಗದ ಪೀಸ್ನಲ್ಲೂ ಅನುಸರಿಸಬೇಕು. ಹಿಂಭಾಗದ ಟೆಂಪ್ಲೇಟ್ ಅನ್ನು ಬಟ್ಟೆಯ ಮೇಲೆ ತೋರಿಸಿರುವಂತೆ ಇಡಿ. ಪಾಯಿಂಟ್ ಅನ್ನು ಮಾರ್ಕ್ ಮಾಡಿ. ಟೆಂಪ್ಲೇಟ್ ಅನ್ನು ಇನ್ನೊಂದು ಕಡೆಗೆ ತಿರುಗಿಸಿ ಮಾರ್ಕ್ ಮಾಡಿ. ಇದನ್ನು ಮುಗಿಸಿದ ಮೇಲೆ ಪಾಯಿಂಟ್ಗಳನ್ನು ಜಾಯಿನ್ ಮಾಡಿ. ಈಗ ಹೊಲೆಯುವ ಸಮಯ. 2 ಪೀಸ್ಗಳನ್ನು ಉಷಾ ಜನೋಮಿ ಡ್ರೀಮ್ ಮೇಕರ್ 120 ಹೊಲಿಗೆ ಯಂತ್ರಕ್ಕೆ ತೆಗೆದುಕೊಂಡು ಹೋಗಿ. ಮೊದಲು ನಾವು ಮುಂಭಾಗದ ಕೆಲಸ ಮಾಡೋಣ. ಎರಡು ನಾಚಸ್ ಅನ್ನು ಸೇರಿಸಿ ಮೇಲಿನ ಪಾಯಿಂಟ್ ಅನ್ನು ಹಿಂಡಿ. ನಾವು ಈ ಗೆರೆಯ ಮೇಲೆ ಹೊಲಿಯುತ್ತೇವೆ. ಬಟ್ಟೆಯನ್ನು ಪ್ರೆಸರ್ ಫುಟ್ನ ಕೆಳಗೆ ಹೊಂದಿಸಿ ಮೆಷಿನ್ ನೇರ ಹೊಲಿಗೆಗೆ ಸೆಟ್ ಆಗಿದೆ ಎಂದು ನೋಡಿಕೊಳ್ಳಿ. ಹೊಲಿಗೆಯ ಉದ್ದವನ್ನು 2.6ಗೆ ಜಾಸ್ತಿ ಮಾಡಿ. ಸ್ಟಾರ್ಟ್ ಬಟನ್ ಒತ್ತಿ ಹೊಲೆಯಲು ಪ್ರಾರಂಭಿಸಿ. ಪ್ರಾರಂಭದಲ್ಲಿ ರಿವರ್ಸ್ ಹೊಲಿಗೆ ಹಾಕಿ. ಪಾಯಿಂಟ್ನಿಂದ ನಾಚಿನವರೆಗೆ ತೋರಿಸಿದಂತೆ ಹೊಲೆಯಿರಿ. ಕೊನೆಯಲ್ಲೂ ರಿವರ್ಸ್ ಹೊಲಿಗೆ ಹಾಕಿ. ದಾರವನ್ನು ಕತ್ತರಿಸಿ. ನಾವು ಈಗ ಮುಂಭಾಗದ ಮೇಲೆ ಒಂದು ಡಾಟ್ ಅನ್ನು ಹೊಲಿದಿದ್ದೇವೆ. ನಾವು ಇದೇ ವಿಧಾನವನ್ನು ಇನ್ನೊಂದು ಡಾಟಿಗೂ ಅನುಸರಿಸೋಣ. ಮುಂಭಾಗದ ಡಾಟ್ಗಳು ತಯಾರಾಗಿದೆ. ಈಗ ಹಿಂಭಾಗದ ಕಡೆ ಹೋಗೋಣ. ಮುಂಭಾಗದ ರೀತಿಯಲ್ಲೇ ನಾವು ನಾಚಸ್ ಅನ್ನು ಸೇರಿಸಿ ಗೆರೆಯ ಮೇಲೆ ಹೊಲೆಯಬೇಕು. 2 ಕಡೆ ಬಲಭಾಗ ಮತ್ತು ಎಡಭಾಗ. ಡಾಟ್ಗಳು ನೋಡಲು ಹೀಗೆ ಕಾಣಬೇಕು. ಹಂತ 3. ಮುಂಭಾಗ ಮತ್ತು ಹಿಂಭಾಗದ ಪೀಸನ್ನು ಭುಜವನ್ನು ಹೊಲೆಯುವುದರೊಂದಿಗೆ ಸೇರಿಸುವುದು. ಹಿಂಭಾಗದ ಪೀಸನ್ನು ಮುಂಭಾಗದ ಮೇಲೆ ತೋರಿಸಿರುವಂತೆ ಇಡಬೇಕು. ಬಲಭಾಗವನ್ನು ನೋಡುವಂತಿರಬೇಕು. ಭುಜವನ್ನು ಸರಿಯಾಗಿ ಮ್ಯಾಚ್ ಮಾಡಿ ಅದನ್ನು ಒಟ್ಟಿಗೆ ಪಿನ್ ಮಾಡಿ. ನಾವೀಗ ಪಿನ್ ಮಾಡಿರುವ ಭುಜದ ಭಾಗವನ್ನು ಹೊಲೆಯುತ್ತೇವೆ. ಬಟ್ಟೆಯನ್ನು ಸೀವಿಂಗ್ ಮಿಷಿನ್ ಹತ್ರ ತೆಗೆದುಕೊಂಡು ಹೋಗಿ ಪಿನ್ ಮಾಡಿರುವ ಭುಜವನ್ನು ಪ್ರೆಸರ್ ಫುಟ್ನ ಕೆಳಗೆ ಇಟ್ಟು ಹೊಲೆಯಲು ಪ್ರಾರಂಭಿಸಿ. ಪ್ರಾರಂಭದಲ್ಲಿ ಮತ್ತು ಕೊನೆಯಲ್ಲಿ ರಿವರ್ಸ್ ಹೊಲಿಗೆ ಹಾಕಿ. ಒಂದು ಸಣ್ಣ ಹೊಲಿಗೆ ರಿವರ್ಸ್ ಹೊಲಿಗೆ ಬಟ್ಟೆಯನ್ನು ಹಿಡಿದುಕೊಳ್ಳಲು ಬಹು ಮುಖ್ಯವಾದದ್ದು. ದಾರವನ್ನು ಕತ್ತರಿಸಿ ಇದೇ ವಿಧಾನವನ್ನು ಭುಜಕ್ಕೂ ಪುನರಾವರ್ತಿಸಿ.
ನಿಮ್ಮ ಭುಜದ ಹೊಲಿಗೆ ನೋಡಲು ಈ ರೀತಿ ಕಾಣಬೇಕು. ಹಂತ 4 ನೆಕ್ಲೈನ್ ಅನ್ನು ಮುಗಿಸುವುದು. ಇಲ್ಲಿ ತೋರಿಸಿರುವಂತೆ ಬಟ್ಟೆಯನ್ನು ತೆರೆಯಿರಿ. ನಾವೀಗ ನೆಕ್ಲೈನ್ ಅನ್ನು ಮುಗಿಸಬೇಕು. ಬಾಯ್ ಸ್ಟ್ರಿಪ್ನ ಸಹಾಯದಿಂದ ಅದನ್ನು ನೆಕ್ಲೈನಿಗೆ ಸೇರಿಸುವುದರೊಂದಿಗೆ ಹೊಲೆಯಲು ಪ್ರಾರಂಭಿಸೋಣ. ಬಾಯ್ ಸ್ಟ್ರಿಪ್ ಅನ್ನು ಅರ್ಧಕ್ಕೆ ಮಡಿಚಿರುವ ಬಾಯ್ ಸ್ಟ್ರಿಪ್ ಅನ್ನು ನೆಕ್ಲೈನ್ನ ಬಲಭಾಗದ ಮೇಲೆ ತೋರಿಸಿದಂತೆ ಇಡಬೇಕು. ನಾವು 1 ಇಂಚಿನಷ್ಟು ಬಾಯ್ ಸ್ಟ್ರಿಪ್ ಅನ್ನು ಪ್ರಾರಂಭದಲ್ಲಿ ಬಿಟ್ಟಿದ್ದೇವೆ. ಬಟ್ಟೆಗಳನ್ನು ಪ್ರೆಸರ್ ಫುಟ್ನ ಕೆಳಗೆ ಹೊಂದಿಸಿ ಭುಜದ ಭಾಗದ ಗೆರೆಯಿಂದ ಹೊಲೆಯಲು ಪ್ರಾರಂಭಿಸಿ. ಹೊಲೆಯುವಾಗ ಹೆಚ್ಚು ಗಮನವಹಿಸಿ. ನಿಲ್ಲಿಸಿ ಬಾಯ್ ಸ್ಟ್ರಿಪ್ ಅನ್ನು ನೆಕ್ಲೈನಿಗೆ ಹೊಂದಿಸುತ್ತಾ ಹೋಗಿ. ನೆಕ್ಲೈನಿನ ಸುತ್ತಲೂ ಹೋಗಿ ಕೊನೆಯ ಹತ್ತಿರ ಬಂದಾಗ ನಿಲ್ಲಿಸಿ. ಪ್ರಾರಂಭದಲ್ಲಿ ನಾವು ಬಿಟ್ಟ ಬಾಯ್ ಸ್ಟ್ರಿಪ್ ಗುರುತಿದೆಯಾ? ಅರ್ಧ ಇಂಚಿನಷ್ಟು ಬಿಟ್ಟು ಎಕ್ಸ್ಟ್ರಾ ಬಟ್ಟೆಯನ್ನು ಕತ್ತರಿಯಿಂದ ಕತ್ತರಿಸೋಣ. ಇಲ್ಲಿ ತೋರಿಸಿರುವಂತೆ ಎಕ್ಸ್ಟ್ರಾ ಸ್ಟ್ರಿಪ್ ಅನ್ನು ಮಡಿಚಿ ಬಾಯ್ ಸ್ಟ್ರಿಪ್ನ ಇನ್ನೊಂದು ತುದಿಯನ್ನು ಈ ಮಡಿಕೆ ಮೇಲೆ ಇಟ್ಟು ಹೊಲೆಯಿರಿ. ಒಮ್ಮೆ ಕೊನೆಯನ್ನು ತಲುಪಿದ ಮೇಲೆ ದಾರವನ್ನು ಕತ್ತರಿಸಿ. ಹೆಚ್ಚಾದ ಬಾಯ್ ಸ್ಟ್ರಿಪ್ ಅನ್ನು ಕೊನೆಯಲ್ಲಿ ಬಿಟ್ಟಿರುವುದನ್ನು ಕತ್ತರಿಯಿಂದ ಸುಲಭವಾಗಿ ಕತ್ತರಿಸಿ. ಹೊಲೆದಿರುವ ಗೆರೆಯ ಮೇಲೆ ಕತ್ತರಿಸಬೇಡಿ. ಈಗ ನಾವು ಎಡ್ಜ್ಗಳಿಗೆ ನಾಚಸ್ ಅನ್ನು ಕೊಡಬೇಕು. ಹೊಲೆದಿರುವ ಗೆರೆಯ ಮೇಲೆ ಕತ್ತರಿಸಬೇಡಿ. ನೆಕ್ಲೈನ್ನ ಎಲ್ಲ ಭಾಗದಲ್ಲೂ ನಾಚಸ್ ಮಾಡಬೇಕು. ನಾಚಸ್ ನೆಕ್ಲೈನ್ ಮೇಲೆ ಎಂಪೈರ್ ಡ್ರೆಸ್ ಹಾಕಿಕೊಂಡಾಗ ಸರಿಯಾಗಿ ಕೂರುತ್ತದೆ. ಈಗ ಬಾಯ್ ಸ್ಟ್ರಿಪ್ ಅನ್ನು ತೋರಿಸಿದಂತೆ ಮಡಿಚಿ. ಒಂದು ಕೊನೆ ಎಡ್ಜ್ ಹೊಲಿಗೆ ಬಾಯ್ ಸ್ಟ್ರಿಪ್ ಫೋಲ್ಡ್ ಅನ್ನು ಹಿಡಿದುಕೊಳ್ಳಲು ಅಗತ್ಯವಾಗಿದೆ. ಫೋಲ್ಡ್ ಅನ್ನು ಪ್ರೆಸರ್ ಫುಟ್ನ ಕೆಳಗೆ ಅಲೈನ್ ಮಾಡಿ ಹೊಲೆಯಲು ಪ್ರಾರಂಭಿಸಿ. ಮತ್ತೆ ನೆಕ್ಲೈನಿನ ಸುತ್ತಲೂ ಹೊಲೆಯಿರಿ. ಹೊಲೆಯುತ್ತಾ ಹೋಗುವಾಗ ಫೋಲ್ಡ್ ಅನ್ನು ಹೊಂದಿಸಿ. ದಾರವನ್ನು ಕತ್ತರಿಸಿ. ನಾವೀಗ ಬಾಯ್ ಸ್ಟ್ರಿಪ್ ಅನ್ನು ಡ್ರೆಸ್ಸಿನ ಒಳಭಾಗದ ಹಿಂಭಾಗಕ್ಕೆ ತೋರಿಸಿರುವಂತೆ ಮಡಚಿ ಎಡ್ಜ್ನಲ್ಲಿ ಈ ರೀತಿ ಹೊಲೆಯಿರಿ. ಬಟ್ಟೆಯನ್ನು ಪ್ರೆಸರ್ ಫುಟ್ನ ಕೆಳಗೆ ಅಲೈನ್ ಮಾಡಿ ಹೊಲೆಯಲು ಪ್ರಾರಂಭಿಸಿ. ಫೋಲ್ಡ್ನ ನೆಕ್ಲೈನ್ ಸುತ್ತಲೂ ಸರಿಯಾಗಿ ಕೂತಿದೆಯೇ ಎಂದು ನೋಡಿಕೊಳ್ಳಿ. ಹೆಚ್ಚಾದ ದಾರವನ್ನು ಕತ್ತರಿಸಿ. ಮುಗಿಯಿತು. ನಮ್ಮ ಹತ್ತಿರ ಅಚ್ಚುಕಟ್ಟಾದ ನೆಕ್ಲೈನ್ ಇದೆ. ಒಮ್ಮೆ ಮುಗಿದ ಮೇಲೆ ಇದು ನೋಡಲು ಹೀಗಿರಬೇಕು. ಹಂತ 5 ಸ್ಲೀವ್ಸ್ ಅನ್ನು ಸೇರಿಸಿ ಮತ್ತು ಸ್ಲೀವ್ ಹೆಮ್ಮನ್ನು ಮುಗಿಸುವುದು. ಬಟ್ಟೆಯನ್ನು ಇನ್ನೊಮ್ಮೆ ತೆರೆಯಿರಿ. ಸ್ಲೀವ್ ಪೀಸ್ ಅನ್ನು ತೆಗೆದುಕೊಳ್ಳಿ. ತೋರಿಸಿರುವಂತೆ ಸ್ಲೀವ್ ಪೀಸ್ ಅನ್ನು ಅರ್ಧಕ್ಕೆ ಮಡಿಚಿ ಮೇಲ್ಭಾಗದಲ್ಲಿ ನಾಚ್ ಕೊಡಬೇಕು. ಒಂದು ಸ್ಲೀವ್ ಪೀಸ್ ಅನ್ನು ತೆಗೆದುಕೊಂಡು ನಾಚ್ ಅನ್ನು ಭುಜದ ಹೊಲಿಗೆಗೆ ಮ್ಯಾಚ್ ಮಾಡಿ. ಸ್ಟಿಚ್ ಲೈನ್ ಮತ್ತು ನಾಚ್ ಅನ್ನು ಅಲೈನ್ ಮಾಡಿ ಪಿನ್ ಮಾಡಿ ಬಲಭಾಗ ನೋಡುವಂತೆ ಇರಬೇಕು. ಆರ್ಮ್ ಹೋಲ್ನ ಸುತ್ತಲೂ ಪಿನ್ ಮಾಡಿ. ಇದೇ ವಿಧಾನ ಇನ್ನೊಂದು ಕಡೆಗೂ ಮಾಡಬೇಕು. ನಾವು ಆರ್ಮ್ ಹೋಲ್ ಅನ್ನು ಹೊಲೆಯುತ್ತೇವೆ ಮತ್ತು ಸ್ಲೀವ್ ಅನ್ನು ಹೆಮ್ ಮಾಡುತ್ತೇವೆ. ಪಿನ್ ಮಾಡಿರುವ ಬಟ್ಟೆಯನ್ನು ಪ್ರೆಸರ್ ಫುಟ್ನ ಕೆಳಗೆ ಇಟ್ಟು ನಿಧಾನವಾಗಿ ಹೊಲೆಯಿರಿ. ಹೊಲೆಯುವಾಗ ಪಿನ್ನುಗಳನ್ನು ತೆಗೆಯುತ್ತಾ ಹೋಗಿ. ಇದಾದ ಮೇಲೆ ದಾರವನ್ನು ಕತ್ತರಿಸಿ. ಸ್ಲೀವ್ಸ್ ನೋಡಲು ಹೀಗೆ ಕಾಣಬೇಕು. ಇನ್ನೊಂದು ಸ್ಲೀವ್ ಅನ್ನು ಇದೇ ರೀತಿ ಮಾಡಿ. ಈಗ ಸ್ಲೀವ್ ಹೆಮ್ಮಿನ ಕಡೆ ಹೋಗೋಣ. ಬಟ್ಟೆಯನ್ನು ಅರ್ಧ ಇಂಚ್ 2 ಬಾರಿ ಇಲ್ಲಿ ತೋರಿಸಿರುವಂತೆ ಮಡಿಚಿ. ಮಡಚಿರುವುದನ್ನು ಪ್ರೆಸರ್ ಫುಟ್ನ ಕೆಳಗೆ ಇಟ್ಟು ಒಂದು ತುದಿಯಿಂದ ಇನ್ನೊಂದು ತುದಿಗೆ ಹೊಲೆಯುತ್ತಾ ಹೋಗಿ. ಮಧ್ಯದಲ್ಲಿ ನಿಲ್ಲಿಸುತ್ತಾ ಬಟ್ಟೆಯನ್ನು ಮಡಚುತ್ತಾ ಅಚ್ಚುಕಟ್ಟಾದ ಹೆಮ್ ಬಂದಿದೆಯೇ ಎಂದು ನೋಡಿಕೊಳ್ಳಿ.
ಹೆಮ್ ಮಾಡಿರುವ ಸ್ಲೀವ್ ನೋಡಲು ಹೀಗೆ ಕಾಣಬೇಕು. ನಾವು ಎರಡನೇ ಸ್ಲೀವ್ ಅನ್ನು ಇದೇ ವಿಧಾನದಲ್ಲಿ ಹೊಲೆಯಬೇಕು. ಈಗ ಸ್ಲೀವ್ಸ್ ಅನ್ನು ಸೇರಿಸಿದ್ದೇವೆ ಮತ್ತು ಹೆಮ್ ಮಾಡಿದ್ದೇವೆ. ಹಂತ 6 ಸ್ಕರ್ಟ್ ಭಾಗವನ್ನು ತಯಾರಿಸುವುದು. ನಾವೀಗ ಸ್ಕರ್ಟ್ನ ಭಾಗದ ಕೆಲಸ ಮಾಡೋಣ. ನಮ್ಮ ಹತ್ತಿರ 2 ಸ್ಕರ್ಟ್ ಪೀಸಸ್ ತಯಾರಾಗಿದೆ. ಬಟ್ಟೆಯನ್ನು ತೆರೆಯಿರಿ. ಬಟ್ಟೆಯ ಮೇಲ್ಭಾಗದ ಟೋರ್ಸು ಭಾಗಕ್ಕೆ ಸೇರಿಸಬೇಕು. ಇದನ್ನು ಸೇರಿಸುವ ಮುನ್ನ ಸ್ಕರ್ಟ್ ಪೀಸ್ನ ಮೇಲ್ಭಾಗವನ್ನು ತೆಗೆದುಕೊಳ್ಳಬೇಕು. ಸ್ಕರ್ಟ್ನ 2 ಪೀಸನ್ನು ಹೊಲಿಗೆ ಯಂತ್ರಕ್ಕೆ ತೆಗೆದುಕೊಂಡು ಹೋಗಿ ಗ್ಯಾದರಿಂಗ್ ಆಗಿ ನಿಮಗೆ ಬೇಕಾಗಿರುವುದು ಉಷಾ ಜೆನೋಮಿ ಗ್ಯಾದರಿಂಗ್ ಫುಟ್. ರೆಗ್ಯುಲರ್ ಫುಟ್ ಅನ್ನು ಅನ್ಸ್ಕ್ರೂ ಮಾಡಿ ಮತ್ತು ಗ್ಯಾದರಿಂಗ್ ಫುಟ್ ಅನ್ನು ಸ್ಕ್ರೂ ಮಾಡಿ. ಮೆಷಿನ್ ಅನ್ನು ನೇರ ಹೊಲಿಗೆಗೆ ಮತ್ತು ಹೊಲಿಗೆಯ ಉದ್ದವನ್ನು 4ಕ್ಕೆ ಇಡಿ. ಗ್ಯಾದರಿಂಗ್ ದಾರಕ್ಕೆ ಟೆನ್ಷನ್ ಅನ್ನು ಮ್ಯಾಕ್ಸಿಮಮ್ಗೆ ಸೆಟ್ ಮಾಡಬೇಕು. ಈ ಕೇಸ್ನಲ್ಲಿ ಇದು 9. ಪ್ರೆಸರ್ ಫುಟ್ನ ಕೆಳಗೆ ಬಟ್ಟೆಯನ್ನು ಅಲೈನ್ ಮಾಡಿ ಸ್ಟಾರ್ಟ್ ಬಟನ್ ಅನ್ನು ಒತ್ತಿ ಹೇಗೆ ಜಾದು ಮಾಡುತ್ತದೆ ಎಂದು ನೋಡಿ. ಮೆಷಿನ್ ಅಚ್ಚುಕಟ್ಟಾದ ಗ್ಯಾದರ್ ಅನ್ನು ಈ ರೀತಿ ಕೊನೆಯವರೆಗೂ ಸೃಷ್ಟಿಸುತ್ತದೆ. ಇದಾದ ಮೇಲೆ ದಾರವನ್ನು ಕತ್ತರಿಸಿ. ನಾವು ಇದೇ ಗ್ಯಾದರಿಂಗ್ ವಿಧಾನವನ್ನು ಸ್ಕರ್ಟ್ನ ಇನ್ನೊಂದು ಭಾಗಕ್ಕೂ ಮಾಡಬೇಕು. ಗ್ಯಾದರ್ಗಳು ನೋಡಲು ಹೀಗೆ ಕಾಣಬೇಕು. ಇದು ಸುಂದರವಾಗಿದೆ ಅಲ್ವೇ? ಹಂತ 7 ಸ್ಕರ್ಟ್ ಪೀಸ್ ಅನ್ನು ಮೇಲ್ಭಾಗದ ಟೋರ್ಸೋಗೆ ಸೇರಿಸುವುದು. ನಾವೀಗ ಗ್ಯಾದರ್ಡ್ ಬಟ್ಟೆಯನ್ನು ಡ್ರೆಸ್ನ ಮೇಲ್ಭಾಗಕ್ಕೆ ಸೇರಿಸಬೇಕು. ಬಟ್ಟೆಯ 1 ಪೀಸ್ ತೆಗೆದುಕೊಂಡು ಅದನ್ನು ಮೇಲ್ಭಾಗದ ಕೊನೆಯ ಬಾಟಮ್ ಎಡ್ಜಿಗೆ ಅಲೈನ್ ಮಾಡಿ. ಬಲಭಾಗವನ್ನು ನೋಡುವಂತಿರಬೇಕು. ಈ ಜಾಗದಲ್ಲಿ ಜೋಡಿಸಿ. ಎಲ್ಲ ಕಡೆನೂ ಪಿನ್ ಮಾಡುತ್ತಾ ಹೋಗಿ ಕೊನೆಯನ್ನು ತಲುಪುವವರೆಗೂ. ಬಟ್ಟೆಯ 2 ಪೀಸ್ಗಳು ಸರಿಯಾಗಿ ಅಲೈನ್ ಆಗಿದೆಯೇ ಎಂದು ನೋಡಿಕೊಳ್ಳಿ. ಒಂದು ಕಡೆ ಮುಗಿಸಿದ ಮೇಲೆ ಬಟ್ಟೆಯನ್ನು ತೆರೆದು ಇನ್ನೊಂದು ಸ್ಕರ್ಟ್ ಭಾಗವನ್ನು ಡ್ರೆಸ್ನ ಹಿಂಭಾಗಕ್ಕೆ ಪಿನ್ ಮಾಡಿ. ಬಲಭಾಗವನ್ನು ನೋಡುವಂತೆ ಪಿನ್ ಮಾಡಿ. ನಾವೀಗ ಹೊಲೆಯಲು ತಯಾರಾಗಿದ್ದೇವೆ. ನಾವೀಗಾಗಲೇ ಫುಟ್ ಅನ್ನು ಮತ್ತು ರೆಗ್ಯುಲರ್ ಫುಟ್ಟಿಗೆ ಬದಲಾಯಿಸಿ ಮೆಷಿನ್ ಅನ್ನು ನೇರ ಹೊಲಿಗೆಗೆ ಸೆಟ್ ಮಾಡಿದ್ದೇವೆ. ಬಟ್ಟೆಯನ್ನು ಪ್ರೆಸರ್ ಫುಟ್ನ ಕೆಳಗೆ ಅಲೈನ್ ಮಾಡಿ ಹೊಲೆಯಲು ಪ್ರಾರಂಭಿಸಿ. 2 ಬಟ್ಟೆ ಪೂರ್ತಿ ಹೊಲೆಯುವವರೆಗೂ ಸರಿಯಾಗಿ ಅಲೈನ್ ಆಗಿದೆಯೇ ಎಂದು ನೋಡಿಕೊಳ್ಳಿ. ಒಮ್ಮೆ ತುದಿಯನ್ನು ತಲುಪಿದ ಮೇಲೆ ದಾರವನ್ನು ಕತ್ತರಿಸಿ. ನಾವು ಇದೇ ವಿಧಾನವನ್ನು ಇನ್ನೊಂದು ಕಡೆಗೂ ಮಾಡಬೇಕು. ಬಟ್ಟೆಯನ್ನು ಅಲೈನ್ ಮಾಡಿ ಹೊಲೆಯಿರಿ. ದಾರವನ್ನು ಕತ್ತರಿಸಿ. ನಮ್ಮ ಮೇಲ್ಭಾಗದ ಟೋರ್ಸೋ ಭಾಗ ಈಗ ಬಾಟಮಿಗೆ ನೀವು ನೋಡುವಂತೆ ಕನೆಕ್ಟ್ ಆಗಬಹುದು. ಹೊಲಿಗೆಗಳು ಹೀಗೆ ಕಾಣಬೇಕು. ಹಂತ 8 ಸ್ಲೀವ್ಸ್, ಬಾಟಮ್ ಮತ್ತು ಸೈಡ್ಸ್ ಅನ್ನು ಜಿಪ್ಪರ್ನೊಂದಿಗೆ ಮುಗಿಸುವುದು. ನಾವು ಸ್ಲೀವ್ಸ್ ಅನ್ನು ಲೇಸ್ನೊಂದಿಗೆ ಅಲಂಕರಿಸೋಣ. ಪೂರ್ತಿ ಸ್ಲೀವಿನ ಅಳತೆಯನ್ನು ಮಾಡಿ ಮತ್ತು ಲೇಸ್ ಅನ್ನು ಅದೇ ಅಳತೆಗೆ ಕಟ್ ಮಾಡಿ. ಲೇಸ್ ಅನ್ನು ತೋರಿಸಿರುವಂತೆ ಪಿನ್ ಮಾಡಿ. ಇದೇ ವಿಧಾನವನ್ನು 2ನೇ ಸ್ಲೀವ್ಗೂ ಮಾಡಿ. ಲೇಸ್ ಅನ್ನು ಅಳತೆ ಮಾಡಿ, ಕಟ್ ಮಾಡಿ ಮತ್ತು ಪಿನ್ ಮಾಡಿ. ಈಗ ಸೈಡ್ ಸೀಮ್ನ ಕಡೆ ಹೋಗೋಣ. ಇಲ್ಲಿ ತೋರಿಸಿರುವಂತೆ ಸ್ಲೀವ್ಸ್ ಅನ್ನು ಬಲಭಾಗವನ್ನು ನೋಡುವಂತೆ ಇಡಬೇಕು. ಆರ್ಮ್ ಹೋಲ್ ಅನ್ನು ಮ್ಯಾಚ್ ಮಾಡಿ. ಆರ್ಮ್ ಹೋಲಿಗೆ ಪಿನ್ ಮಾಡಿ. ನಂತರ ಕೆಳಗೆ ಹೋಗಿ ವೇಸ್ಟ್ ಲೈನ್ ಅನ್ನು ಮ್ಯಾಚ್ ಮಾಡಿ ಜಾಗದಲ್ಲಿ ಪಿನ್ ಮಾಡಿ. ಮುಂದೆ ಸೈಡ್ ಸೀಮ್ ಅನ್ನು ಮ್ಯಾಚ್ ಮಾಡುತ್ತಾ ಹೋಗಿ ಡ್ರೆಸ್ಸಿನ ಕೊನೆಯನ್ನು ತಲುಪುವವರೆಗೂ. ಮೊದಲ ಕಡೆಯನ್ನು ಒಮ್ಮೆ ಮುಗಿಸಿದ ಮೇಲೆ ಇದೇ ವಿಧಾನವನ್ನು ಇನ್ನೊಂದು ಕಡೆಗೂ ಮಾಡಿ. ಈ ಭಾಗದಲ್ಲಿ ಹೇಗಿದ್ದರೂ ನಾವು ಜಿಪ್ಪರ್ ಅನ್ನು ಸೇರಿಸುತ್ತೇವೆ. ನಾವು 8 ಇಂಚ್ ಕನ್ಸೀಲ್ಡ್ ಜಿಪ್ಪರ್ ಅನ್ನು ಬಳಸುತ್ತೇವೆ.
ಆರ್ಮ್ ಹೋಲಿನಿಂದ 1.5 ಇಂಚ್ ಅಳತೆ ಮಾಡಿ ಆನಂತರ ಚಾಕ್ನಿಂದ ಮಾರ್ಕ್ ಮಾಡಿ. ಈ ಪಾಯಿಂಟ್ ಜಿಪ್ಪರ್ನ ಪ್ರಾರಂಭದ ಭಾಗ. ಈಗ ಜಿಪ್ಪರ್ನ ಇನ್ನೊಂದು ತುದಿಗೆ ನಾವು ಜಿಪ್ಪರ್ ಮುಗಿಯುವ 1 ಇಂಚ್ ಮೊದಲು ಮಾರ್ಕ್ ಮಾಡಬೇಕು. ಚಾಕ್ ಅನ್ನು ಬಳಸಿ ಪಾಯಿಂಟ್ ಅನ್ನು ಮಾರ್ಕ್ ಮಾಡಿ. ಇದು ನಮ್ಮ ಓಪನಿಂಗ್. ಈಗ ಜಿಪ್ ಅನ್ನು ಪಿನ್ ಮಾಡೋಣ. ಜಿಪ್ಪಿನ ಬಲಭಾಗ ಡ್ರೆಸ್ನ ಬಟ್ಟೆಯ ಬಲಭಾಗದ ಮೇಲೆ ಇಡಬೇಕು. ಜಿಪ್ಪಿನ ಒಂದು ಸೈಡ್ ಅನ್ನು ಬಟ್ಟೆಯ ಕೊನೆಗೆ ತೋರಿಸಿರುವಂತೆ ಪಿನ್ ಮಾಡಿ. ಜಿಪ್ ಅನ್ನು ಇನ್ನೊಂದು ಕಡೆಯ ಡ್ರೆಸ್ಸಿನ ಮೇಲ್ಭಾಗದ ಪೀಸಿಗೆ ಸೇರಿಸಬೇಕು. ಬಲಭಾಗವನ್ನು ನೋಡುವಂತೆ ಜಿಪ್ ಅನ್ನು ಓಪನ್ ಮಾಡಿ. ಪಿನ್ ಮಾಡಿರುವ ಜಿಪ್ ನೋಡಲು ಹೀಗೆ ಕಾಣಬೇಕು. ಹೊಲೆಯಲು ಪ್ರಾರಂಭಿಸಿ. ಮೊದಲು ಲೇಸನ್ನು ಹೊಲೆಯೋಣ. ಆದ್ದರಿಂದ ನಾವು ದಾರವನ್ನು ಲೇಸಿಗೆ ಮ್ಯಾಚ್ ಆಗುವಂತೆ ಬದಲಾಯಿಸಬೇಕು. ನಾವು ರೆಗ್ಯುಲರ್ ಪ್ರೆಸರ್ ಫುಟ್ ಅನ್ನು ಬದಲಾಯಿಸಿ ಪೈಪಿಂಗ್ ಫುಟ್ ಅನ್ನು ಹಾಕಬೇಕು. ಇದಾದ ಮೇಲೆ ಬಟ್ಟೆಯನ್ನು ಪ್ರೆಸರ್ ಫುಟ್ಗೆ ಅಲೈನ್ ಮಾಡಿ ಹೊಲೆಯಲು ಪ್ರಾರಂಭಿಸಿ. ಲೇಸಿನ ಒಂದು ತುದಿಯನ್ನು ಪ್ರಾರಂಭಿಸಿ ಇನ್ನೊಂದು ತುದಿಗೆ ಹೊಲೆಯಿರಿ. ಅತ್ಯುತ್ತಮವಾದ ಹೊಲಿಗೆಯನ್ನು ಪಡೆಯಲು ಮೆಷಿನ್ ಅನ್ನು ನಿಧಾನಗತಿಯಲ್ಲಿ ನಿಯಂತ್ರಿಸಿ. ಇದಾದ ಮೇಲೆ ದಾರವನ್ನು ಕತ್ತರಿಸಿ ಇದೇ ವಿಧಾನವನ್ನು ಲೇಸಿನ ಇನ್ನೊಂದು ಕಡೆನೂ ಅನುಸರಿಸಬೇಕು. ಸ್ಲೀವ್ಸ್ನ 2 ತುದಿಯನ್ನು ಒಟ್ಟಿಗೆ ಸೇರಿಸಬೇಕು. ಅದಕ್ಕೆ ಲೇಸಿನ ತುದಿಯಿಂದ ಸ್ವಲ್ಪ ಮುತ್ತನ್ನು ತೆಗೆಯಿರಿ. ಇದು ಸೀಮ್ ಇಲ್ಲದೆ ಸ್ಲೀವ್ ಅನ್ನು ಹೊಲೆಯಲು ಸುಲಭವಾಗುತ್ತದೆ. ಪ್ರೆಸರ್ ಫುಟ್ ಅನ್ನು ರೆಗ್ಯುಲರ್ ಫುಟ್ಟಿಗೆ ಬದಲಾಯಿಸಿ ಸ್ಲೀವ್ಸ್ನ 2 ಕಡೆನೂ ಸೇರಿಸಿ. ಬಲಭಾಗವನ್ನು ನೋಡುವಂತಿರಬೇಕು. ಪ್ರೆಸರ್ ಫುಟ್ನ ಕೆಳಗೆ ಅಲೈನ್ ಮಾಡಿ ಹೊಲೆಯಲು ಪ್ರಾರಂಭಿಸಿ. ಪ್ರಾರಂಭದಲ್ಲಿ ರಿವರ್ಸ್ ಹೊಲಿಗೆ ಹಾಕಿ. ಸ್ಲೀವ್ಸ್ನಿಂದ ಪ್ರಾರಂಭಿಸಿ ಡ್ರೆಸ್ನ ಬಾಟಮ್ವರೆಗೂ ಹೊಲೆಯಿರಿ. ಆರ್ಮ್ ಹೋಲ್ನ ಹತ್ತಿರ ಮತ್ತು ಗ್ಯಾದರ್ಸ್ನ ಹತ್ತಿರ ನಿಧಾನ ಮಾಡಿ 2 ಮುಂಭಾಗ ಮತ್ತು ಹಿಂಭಾಗದ ಪೀಸ್ ಅಲೈನ್ ಆಗಿದೆಯೇ ಎಂದು ನೋಡಿಕೊಳ್ಳಿ. ಇದಾದ ಮೇಲೆ ದಾರವನ್ನು ಕತ್ತರಿಸಿ. ಸೀಮ್ ನೋಡಲು ಹೀಗೆ ಕಾಣಬೇಕು. ಈಗ ಡ್ರೆಸ್ನ ಇನ್ನೊಂದು ಕಡೆಗೆ ಹೋಗೋಣ. ಡ್ರೆಸ್ನ ಬಾಟಮ್ನಿಂದ ಪ್ರಾರಂಭಿಸಿ ಮೇಲ್ಭಾಗಕ್ಕೆ ಹೋಗೋಣ. ಒಮ್ಮೆ ಜಿಪ್ಪರ್ ಮಾರ್ಕಿಂಗ್ ಅನ್ನು ತಲುಪಿದಾಗ ನಿಲ್ಲಿಸಿ ಕೆಲವು ರಿವರ್ಸ್ ಹೊಲಿಗೆಯನ್ನು ಹಾಕಿ. ದಾರವನ್ನು ಕತ್ತರಿಸಿ. ಇನ್ನೊಂದು ಮಾರ್ಕ್ನಿಂದ ಹೊಲೆಯಲು ಪ್ರಾರಂಭಿಸಿ ಸ್ಲೀವ್ನವರೆಗೂ ಹೋಗಿ. ದಾರವನ್ನು ಕತ್ತರಿಸಿ. ನಂತರ ಜಿಪ್ಪರ್ ಫುಟ್. ಪ್ರೆಸರ್ ಫುಟ್ ಅನ್ನು ತೆಗೆದು ಜಿಪ್ಪರ್ ಫುಟ್ ಅನ್ನು ಹಾಕಿ. ನಾವು ಮತ್ತೆ ಫುಟ್ನ ಬಲಭಾಗದ ತುದಿಯನ್ನು ಬಟ್ಟೆಗೆ ಅಲೈನ್ ಮಾಡಿ ನಾವು ಫುಟ್ ಅನ್ನು ಅದಕ್ಕೆ ಹೊಂದುವಂತೆ ಸೇರಿಸಬೇಕು. ಬಟ್ಟೆಯನ್ನು ಫುಟ್ಟಿನ ಕೆಳಗೆ ಇಟ್ಟು ಹೊಲೆಯಲು ಪ್ರಾರಂಭಿಸಿ. ಹೊಲೆಯುತ್ತಿರುವಾಗ ಪಿನ್ನುಗಳನ್ನು ತೆಗೆಯುತ್ತಾ ಹೋಗಿ. ಒಮ್ಮೆ ಜಿಪ್ಪರ್ನ ತುದಿಯನ್ನು ತಲುಪಿದಾಗ ನಿಲ್ಲಿಸಿ ದಾರವನ್ನು ಕತ್ತರಿಸಿ. ಜಿಪ್ ಅನ್ನು ಓಪನ್ ಮಾಡಿ ಮತ್ತು ನಾವು ಇನ್ನೊಂದು ಕಡೆ ಹೊಲೆಯೋಣ. ಬಟ್ಟೆಯನ್ನು ಪ್ರೆಸರ್ ಫುಟ್ನ ಕೆಳಗೆ ಇಟ್ಟು ಹೊಲೆಯಲು ಪ್ರಾರಂಭಿಸಿ.
ಕೊನೆಯವರೆಗೂ ಹೋಗಿ. ನಮ್ಮ ಜಿಪ್ಪಿನ ಮೊದಲನೆಯ ಜೊತೆಯ ಹೊಲಿಗೆ ತಯಾರಾಗಿದೆ. ನಾವೀಗ ಜಿಪ್ಪಿನ ಹಲ್ಲಿನ ಭಾಗದ ಹತ್ತಿರ ಹೊಲೆಯಬೇಕು. ಜಿಪ್ ಅನ್ನು ಪ್ರೆಸರ್ ಫುಟ್ನ ಕೆಳಗೆ ಅಲೈನ್ ಮಾಡಿ ಹೊಲೆಯಲು ಪ್ರಾರಂಭಿಸಿ. ಹಲ್ಲಿನ ಆದಷ್ಟು ಹತ್ತಿರ ಹೊಲೆಯಿರಿ. ಸ್ಥಿರವಾಗಿ ಹೋಗಿ ಮತ್ತು ನಿಮ್ಮ ಹೊಲಿಗೆಗಳು ನೇರವಾಗಿರಲಿ. ಇದಾದ ಮೇಲೆ ದಾರವನ್ನು ಕತ್ತರಿಸಿ. ಇದೇ ವಿಧಾನವನ್ನು ಇನ್ನೊಂದು ಕಡೆಗೂ ಅನುಸರಿಸಿ. ಜಿಪ್ ಹೊಲೆದ ಮೇಲೆ ನೋಡಲು ಹೀಗೆ ಕಾಣಬೇಕು. ಕೊನೆಯ ಸಣ್ಣ ಕೆಲಸ ಎಂದರೆ ಜಿಪ್ಪಿನ ಮೇಲ್ಭಾಗವನ್ನು ಲಾಕ್ ಮಾಡುವುದು. ಜಿಪ್ಪಿನ ಅಗಲಕ್ಕೆ ಹೊಲಿಗೆಯನ್ನು ಹಾಕಬೇಕು. ಈಗ ಮತ್ತೆ ರೆಗ್ಯುಲರ್ ಫುಟ್ ಅನ್ನು ಹಾಕಿ. ಬಟ್ಟೆಯನ್ನು ಪ್ರೆಸರ್ ಫುಟ್ನ ಕೆಳಗೆ ಇಟ್ಟು ಅಡ್ಡವಾಗಿ ಹೊಲೆಯಿರಿ. ಈಗ ಹೊಲಿಗೆಗಳು ನೋಡಲು ಹೀಗೆ ಕಾಣಬೇಕು. ಎಂಪೈರ್ ಡ್ರೆಸ್ ಅನ್ನು ಒಳಗಿನಿಂದ ಹೊರಕ್ಕೆ ತಿರುಗಿಸಿ ನಾವು ಈಗ ಬಾಟಮ್ ಹೆಮ್ಮಿನ ಕೆಲಸ ಮಾಡೋಣ. ಇಲ್ಲಿ ತೋರಿಸಿರುವಂತೆ ಅರ್ಧ ಇಂಚಷ್ಟು 2 ಬಾರಿ ಮಡಚಿ. ಫೋಲ್ಡ್ ಅನ್ನು ಪ್ರೆಸರ್ ಫುಟ್ನ ಕೆಳಗೆ ಇಟ್ಟು ಹೊಲೆಯಲು ಪ್ರಾರಂಭಿಸಿ. ಬಾಟಮ್ನ ಸುತ್ತಲೂ ಹೊಲೆಯಿರಿ ಮತ್ತು ಹೆಮ್ ಮಾಡಿ. ಹೊಲಿಗೆಗಳು ಅಚ್ಚುಕಟ್ಟಾಗಿರುವಂತೆ ನೋಡಿಕೊಳ್ಳಿ. ಇದಾದ ಮೇಲೆ ದಾರವನ್ನು ಕತ್ತರಿಸಿ. ನಾವು ರೆಗ್ಯುಲರ್ ಪ್ರೆಸರ್ ಫುಟ್ ಅನ್ನು ತೆಗೆದು ಪೈಪಿಂಗ್ ಫುಟ್ ಅನ್ನು ಹಾಕಬೇಕು. ಲೇಸ್ ಅನ್ನು ಡ್ರೆಸ್ನ ಬಾಟಮ್ನಲ್ಲಿ ಇಟ್ಟು ಹೊಲೆಯಲು ಪ್ರಾರಂಭಿಸಿ. ಕೊನೆಯನ್ನು ಓಪನ್ ಆಗಿ ಬಿಡಿ ಮತ್ತು ಲೇಸಿನ ಇನ್ನೊಂದು ಕಡೆಗೆ ಹೋಗೋಣ. ಸುತ್ತಲೂ ಹೊಲೆಯಿರಿ. ಕೊನೆಯನ್ನು ತಲುಪಿದಾಗ ಅರ್ಧ ಇಂಚಿನಷ್ಟು ಮಡಚಿ ಮತ್ತು ತೋರಿಸಿದಂತೆ ಲೇಸಿನ ಮೇಲೆ ಓವರ್ಲ್ಯಾಪ್ ಮಾಡಿ. ನಾವು ಕೆಲವು ಮುತ್ತುಗಳನ್ನು ತೆಗೆಯಬೇಕಾಗಬಹುದು. ಓವರ್ಲ್ಯಾಪ್ ಅನ್ನು ಪ್ರೆಸರ್ ಫುಟ್ನ ಕೆಳಗೆ ಇಟ್ಟು ಹೊಲೆಯಿರಿ. ಪಿವಟಿಂಗ್ ಅನ್ನು ಮೂಲೆಗಳಲ್ಲಿ ಮಾಡಿ. ಮುಗಿಸಿದ ಮೇಲೆ ದಾರವನ್ನು ಕತ್ತರಿಸಿ. ನಾವು ನೆಕ್ಲೈನ್ ಅನ್ನು ಮುಗಿಸಿದ್ದೇವೆ. ವೇಸ್ಟ್, ಸ್ಲೀವ್ಸ್, ಬಾಟಮ್ ಹೆಮ್ ಮತ್ತು ಜಿಪ್ಪರ್ ಅನ್ನು ಮುಗಿಸಿದ್ದೇವೆ. ಇದು ಸುಲಭವಾಗಿದೆ ಅಲ್ವೇ? ನಿಮ್ಮ ಎಂಪೈರ್ ಡ್ರೆಸ್ ಈಗ ತಯಾರಾಗಿದೆ. ನಿಮಗೀಗ ನಿಮ್ಮ ಡಿನ್ನರ್ ಡೇಟಿಗೆ ಏನನ್ನು ಹಾಕಿಕೊಳ್ಳಬೇಕೆಂದು ತಿಳಿದಿದೆ. ಮುಂದೆ ಏನು ನೋಡಬೇಕೆಂದು ಬಯಸಿದ್ದೀರೆಂದು ಕಮೆಂಟ್ನಲ್ಲಿ ನಮಗೆ ತಿಳಿಸಿ ಮತ್ತು ನಿಮ್ಮ ಟೈಲರ್ ಸ್ನೇಹಿತರೊಂದಿಗೆ ಇದನ್ನು ಶೇರ್ ಮಾಡುವುದನ್ನು ಮರೆಯಬೇಡಿ.